ಇಲ್ಲ ಮೆಜೆಸ್ಟಿಕ್ ಅದೇ ಹೇಳಿದ್ರು. ಮೆಜೆಸ್ಟಿಕ್ ಅಂದರೆ ಅದರಲ್ಲಿ ದರ್ಶನ್ ಅವ್ರ ಹೆಸರು ಬಂದೇ ಬರುತ್ತೆ. ಅವ್ರದ್ದು ಮೆಜೆಸ್ಟಿಕ್ ಅಂತ ಹೌದು. ನೆನಪಾಗೋದೇ ದರ್ಶನ್ ಅವರು. ಸೊ ಅದು ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಆ ಒಂದು ಹೋದ್ರೆ ಆ ಪ್ಲೇಸ್ಗೆ ಹೋದ್ರೆ ಏನು ಅನಿಸುತ್ತೆ? ಏನು ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್? ಮೆಜೆಸ್ಟಿಕ್ ಅಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್? ನಾವು ಹೋದಾಗ ಇಲ್ಲಿ ಶೂಟ್ ಮಾಡಿದ್ವಲ್ವಾ, ಅಲ್ಲಿ ಹಿಡನ್ ಕ್ಯಾಮ್ರಾ ಶೂಟ್ ಮಾಡಿರೋಂಥ ಸಾಕಷ್ಟು ಸನ್ನಿವೇಶಗಳಿದೆ. ಓಕೆ. ಅದು ಯಾವುದೋ ಒಂದು ತುಂಬ ಜನ ಇದ್ರು ಅಲ್ಲಿ ಕ್ರೌಡಲ್ಲಿ. ಅದೇ ಅಲ್ಲಿ ಮೇನ್ ರೋಡ್ ಅಂಡರ್ ಪಾಸ್ ಹತ್ರ. ಅಂಡರ್ ಪಾಸ್ ಹತ್ರ ಅಲ್ಲಿ ತುಂಬ ದೂರದಲ್ಲಿದೆ ಕ್ಯಾಮ್ರಾ. ಓಕೆ. ನಾವಿಲ್ಲಿದ್ದೀವಿ, ಅವರು ನಮಗೆ ಫೋನಲ್ಲೇ ಹೇಳ್ತಾ ಇದ್ದಾರೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ ಇಲ್ಲಿರೋರಿಗೆ. ಓಕೆ. ನಾನು ಯಾವುದೋ ಒಂದು ಲಂಗ ದಾವಣಿ ಹಾಕೊಂಡು ಕಿತ್ತೋಗಿರೋ ಬ್ಯಾಗ್ ಇಟ್ಕೊಂಡು ಓಕೆ. ಬರ್ತಾ ಇದ್ದೀನಿ. ಇವರೊಂದು ಟೀ ಸ್ಟಾಲಲ್ಲಿ ಏನೋ ಟೀ ಮಾಡೋ ಥರ ಏನೋ ಮಾಡ್ತಾ ಇದ್ದಾರೆ. ನಾನು ಈ ಕಡೆಯಿಂದ ಬಂದೆ, ಅವರು ಬಂದರು, ಇಬ್ರು ಫುಲ್ ಕಿತ್ತ. ಕತೆನೇ ಹೇಳ್ಬಿಡಿ ಹೋಗ್ಲಿ. ಇಲ್ಲ, ಜಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲಲ್ಲ, ಥಿಯೇಟರಿಗೆ ಬಂದೇ ನೋಡ್ಬೇಕು. ಓಕೆ. ಇಬ್ರು ಏನೋ ಸೊ ಸುಮ್ಸುಮ್ಮನೆ ಈ ಕಂಟೆಂಟ್ ಸಿನಿಮಾದಲ್ಲಿ ಇದೆ. ಇದೆ. ಓಕೆ, ಹೇಳಿ. ಜಗಳ ಆಡ್ತೀವಿ, ಆಮೇಲೆ ಹರ್ಚಾಡ್ತೀವಿ, ಕೂಗಾಡ್ತೀವಿ. ಪಾಪ ಒಬ್ಬೊಬ್ರು ಬಂದು ಸಮಾಧಾನ ಮಾಡಿ ಹೋಗ್ತಾ ಇದ್ದಾರೆ. ಬಿಡಮ್ಮ ಹೋಗ್ಲಿ, ಪಾಪ ಹುಡುಗ, ಪಾಪ ನೋಡೋದಕ್ಕೆ ಇನ್ನೋಸೆಂಟ್ ತರ ಇದೆ, ಯಾಕೆ ಇದು ಮಾಡ್ತೀಯ ನೀನ್, ಯಾಕೆ ಹಿಂಗ್ ಬಜೆ ತರ ಆಡ್ತಿದೀಯ ಅಂತ. ಓಕೆ. ಅವ್ರಿಗೆ ಗೊತ್ತಿಲ್ಲಲ್ಲ. ಅದೊಂದು ಚೆನ್ನಾಗಿತ್ತು. ಅದು ಒಂದ್ 2-3 ಸಲ ಟೇಕ್ ತಗೊಂಡಿದೀವಿ. ಓಕೆ. ಅಲ್ಲಿರೋರಿಗೆ ಗೊತ್ತಿಲ್ಲ, ಕೆಲವೊಂದಷ್ಟು ಜನಕ್ಕೆ ಗೊತ್ತಿತ್ತು. ಈ ಮೂವಿ ರಿಲೀಸ್ ಆದಾಗ ಯಾರು ಬಂದು ನೋಡ್ತಾರೆ ಅವಾಗ ಅನ್ಕೋತಾರೆ, ಓ ಇವರಿಬ್ರು ಅದಕ್ಕೆ ನಾ ಹಿಂಗ್ ಆಡ್ತಾ ಇದ್ದಿದ್ದು ಅಂತ. ಸೊ ಅಲ್ಲ, ನೀವು ಅವಾಗ ಆ ಟೈಮಲ್ಲಿ ಶೂಟ್ ಟೈಮಲ್ಲಿ ಮಾತ್ರ ಮೆಜೆಸ್ಟಿಕ್ ಹೋಗಿದ್ದ ಅಥವಾ ಬೇರೆ ಫಸ್ಟ್ ಟೈಮ್ ನನ್ನ ಮೆಜೆಸ್ಟಿಕ್ ಅಂತ ನೆನಪಾಗೋದಂದ್ರೆ? ಇಲ್ಲ, ನಾನು ಮೂವಿ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಫಸ್ಟ್ ಕಾಲಿಟ್ಟಿದ್ದೆ ಮೆಜೆಸ್ಟಿಕ್ಗೆ. ಮನೆ ಬಿಟ್ಟು ಬಂದು, ಆಲ್ಮೋಸ್ಟ್ ಎಲ್ಲರೂ ಬೆಂಗಳೂರಿಗೆ ಬಂದವರಲ್ಲ ಅಲ್ಲಿ ಮೆಜೆಸ್ಟಿಕ್. ಅಂದ್ರೆ ಮನೆ ಬಿಟ್ಟು ಬಂದಿದ್ದು ನಾನು. ಮನೇಲಿ ಹೇಳ್ದೆ ಕೇಳ್ದೆ ನಾನು ಮೂವಿಗೆ ಹೋಗ್ಬೇಕು. ಮನೆಯಲ್ಲಿ ಇಷ್ಟ ಇಲ್ಲ ಅವ್ರಿಗೇನು ಅಂದ್ರೆ ಒಳ್ಳೆ ಗೌರ್ಮೆಂಟ್ ಜಾಬ್, ಆಮೇಲೆ ಒಳ್ಳೆ ಗೌರ್ಮೆಂಟ್ ಹುಡುಗನ ಯಾವ್ದಾದ್ರು ಮದುವೆ ಆಗಿ ಸೆಟಲ್ ಆಗ್ಬಿಡ್ಲಿ, ಆ ತರ ಒಂದು ಫ್ಯಾಮಿಲಿ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಚಿಕ್ಕ ವಯಸ್ಸಿಂದನೂ ಈ ಪೇಪರ್ಸ್ ಅಲ್ಲೆಲ್ಲ ಪೋಸ್ಟರ್ ಬರುತ್ತಲ್ಲ, ದರ್ಶನ್ ದಾಗಿರ್ಲಿ, ರಕ್ಷಿತಾ ಮೇಡಮ್ ದಾಗಿರ್ಲಿ, ಎಲ್ಲ ಕಟ್ ಮಾಡಿ ಒಂದು ಬುಕ್ ತರ ಎಲ್ಲ ಮಾಡಿಟ್ಕೊಂಡಿದೀನಿ. ನನಗೆ ಯಾರ್ಯಾರು ಆಕ್ಟರ್ಗಳು ಇಷ್ಟನೋ ಆ ತರ. ಆ ಚಿಕ್ಕ ವಯಸ್ಸಿಂದಾನೇ ಬಂದಿರೋದು ನನ್ಗೆ. ಫೈನಲಿ ಇವ್ರ ಮನೆಯವ್ರು ಯಾರು ಒಪ್ಕೊಳ್ಳಿಲ್ಲ. ಹೊರಗೆ ಮನೆ ಬಿಟ್ಟು ಬಂದೆ ನಾನು. ಮೆಜೆಸ್ಟಿಕ್ಗೆ 9 ಗಂಟೆ ಬಂದಿದ್ದು. ಅಲ್ಲಿ ಎಕ್ಸ್ಪೀರಿಯನ್ಸ್ ಸೇಮ್ ಹಿಂಗೆ ಇತ್ತು. ಮೆಜೆಸ್ಟಿಕ್ 2 ಮೂವಿನಲ್ಲಿ ಇದೆ ಆಕ್ಚುಲಿ. ಫಸ್ಟ್ ಟೈಮ್ ಗೊತ್ತಿಲ್ಲದೆ ಇರೋ ಪ್ರಪಂಚ, ಹೊಸ ಏನೋ ಅಲ್ಲೇನೋ ರೋಡ್ ಸೈಡಲ್ಲೆಲ್ಲ ಏನೇನೋ ಇಟ್ಟಿರ್ತಾರಲ್ಲ ಮಾರೋದಕ್ಕೆ, ಅದೆಲ್ಲ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಇದೆಯಾ ಬೆಂಗಳೂರು ಅಂದ್ರೆ ಇಷ್ಟೊಂದು ದೊಡ್ಡದ ಅಂತ. ನಾವು ಇರೋ ಸಕಲೇಶ್ಪುರ ನಂದು. ಅಲ್ಲಿ ಚಿಕ್ಕದು, ಎಲ್ಲೂ ಹೋಗ್ತಾ ಇರಲಿಲ್ಲ. ಮನೆ ಬಿಟ್ರೆ ಸ್ಕೂಲ್ ಬಿಟ್ರೆ ಮನೆ. ಏನಾದ್ರು ಫ್ಯಾಮಿಲಿ ಮಂತ್ಲಿ ಒನ್ಸ್ ಏನಾದ್ರು ತಗೋಬೇಕು ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಅವರೇ ತಗೊಬಂದಿಡ್ತಾ ಇದ್ರು. ಹಿಂಗಿರ್ಬೇಕಾದ್ರೆ ಬಂತು ಅಲ್ಲಿ ಸುತ್ತ ಪ್ರಪಂಚ. ಮೆಜೆಸ್ಟಿಕ್ ಫಸ್ಟ್ ಟೈಮ್ ಕಾಲಿಟ್ಟಾಗ ಏನಿದ್ ಹಿಂಗಿದೆ, ಯಾರ್ಯಾರೋ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ, ಏನೇನೋ ಕತೆಗಳು, ಅದೆಲ್ಲ ಬೇರೆ ತರ. ಆಮೇಲೆ ಅಲ್ಲಿಂದ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಒಂದು 2-3 ಅವರ್ಸ್ ಆಯ್ತು. ತುಂಬಾನೇ ಇನ್ಸಿಡೆಂಟ್ ಆಗೋಗಿದೆ ಅಲ್ಲಿ ಫಸ್ಟ್ ಟೈಮ್. ಅದಾದ್ಮೇಲೆ ಮತ್ತೆ ರಿಟರ್ನ್ ಮನೆಗಂತೂ ಹೋಗ್ಲಿಲ್ಲ, ಬೈತಾರೆ ಹೋದ್ರೆ ಅಂತ ಹೇಳ್ಬಿಟ್ಟು. ಆದ್ರೂ ಬಿಡ್ಲಿಲ್ಲ, ಮೂವಿ ಮಾಡಿದೆ. ಕಷ್ಟಪಟ್ಟು ಹೇಗೋ ಮೂವಿ ಮಾಡಿದೆ. ಅಲ್ಲಿ ಇಲ್ಲಿ ಆಡಿಷನ್ಗೆ ಹೋಗಿ ಒಂದು ಮೂವಿ ಹಿಡ್ಕೊಂಡು ಮಾಡಿದೆ. ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಆಗಿ ಈಗ ಮೆಜೆಸ್ಟಿಕ್ 2 ತನಕ ಬಂದಿದೆ. ಚೆನ್ನಾಗಿದೆ ನಂದು ಒಂಥರ ಸ್ಟೋರಿ. ಒಂದೊಂದು ಇನ್ಸಿಡೆಂಟ್ಗಳು ನೆನ್ಪು ಮಾಡ್ಕೋಬೇಕಾದ್ರೆ, ಮುಂಚೆ ಎಲ್ಲ ಊರಿಗೆ ಹೋಗ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಟ್ರೈನಲ್ಲಿ ಹೋಗೋಕ್ಕೆ ಒಂದು ಖುಷಿ. ಲಾಂಗ್ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅಂತ ಅಂದ್ರೆ ಮೆಜೆಸ್ಟಿಕ್ ಆಬ್ವಿಯಸ್ಲಿ ಹೋಗ್ತೀವಿ. ಇನ್ನು ರೆಗ್ಯುಲರ್ ಕಾರ್ ಅಂತೂ ಹೋಗೋದಿಕ್ಕಾಗೋದಿಲ್ಲ. ಅಲ್ಲಿ ಇಲ್ಲ ಅಂತ ಅಂದ್ರೆ ಒಂದು ಫುಲ್ ಬಂಚ್, ಒಂದು 10 ಜನ ಇರ್ತೀವಿ. ಕೂಗಾಡ್ಕೊಂಡು ಹಾಡು ಹೇಳ್ಕೊಂಡು ಅಕ್ಕಪಕ್ಕದವರೆಲ್ಲ ಬೈಬೇಕು ಬಂದು. ಆ ತರ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಟ್ರೈನ್. ನಿಮ್ಮ ರೂಟ್ ಬೇರೆ, ಟ್ರೈನ್ ಜರ್ನಿ ಬೇರೆ ಚೆನ್ನಾಗಿರುತ್ತೆ. ಹೌದು, ಸಕಲೇಶ್ಪುರ, ಮಂಗಳೂರು ಆ ಕಡೆ ಎಲ್ಲ ಸಾಕಾಗಿರುತ್ತೆ. ಇದು ನಾನು ಮೆಜೆಸ್ಟಿಕ್ ನಲ್ಲಿ ಫಸ್ಟ್ ಟೈಮ್ ಅನುಭವಿಸಿದ್ದು. ಸ್ವಲ್ಪ ಸೀನ್ ಇದೆ ಅದರಲ್ಲಿ ಮೆಜೆಸ್ಟಿಕ್ 2 ನಲ್ಲಿ. ನೋಡೋಣ, ನಾನು ನೋಡಿಲ್ಲ ಮೂವಿ ಹೇಗಿದೆ ಅಂತ. ಓಕೆ, ಇನ್ನು ಭರತ್ ಅವ್ರು ನಿಮ್ದೆ ಮೆಜೆಸ್ಟಿಕ್ ಅಂದ್ರೆ? ಸರ್, ನಂಗೆ ಮೆಜೆಸ್ಟಿಕ್ಕು ನಂಗೂ ಸಂಬಂಧ ಅಂದರೆ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಆಫೀಸಿಗೆ ಬರ್ತಿದ್ದೆ. ಓಕೆ. ಗಾಂಧಿನಗರಲ್ಲಿ ಆಫೀಸ್ ಇತ್ತು. ಹಾಗೇನು ಆಫೀಸಿಗೆ ಬರ್ತಿದ್ದೆ, ಕಾರಲ್ಲಿ ಬರ್ತಿದ್ದೆ, ಪಿಜ್ಜಾ ತರಿಸ್ಕೊಡೋರು, ತಿನ್ಬಿಟ್ಟು ಮನೆಗೆ ಹೋಗ್ತಿದ್ದೆ. ಓಕೆ. ಆ ಥರ ನೆನಪುಗಳಷ್ಟೇ. ಬಟ್ ಅಲ್ಲಿಂದ ಜಗತ್ತಿನ ಬಗ್ಗೆ ನನಗೆ ಕಂಪ್ಲೀಟ್ ಐಡಿಯಾ ಇಲ್ಲ. ನಾವು ಬಸ್ಸಲ್ಲೂ ಅಷ್ಟು ಓಡಾಡಿಲ್ಲ. ಓಕೆ. ಗೊತ್ತೇ ಇಲ್ಲ ಸರ್ ಮೆಜೆಸ್ಟಿಕ್ ಅನ್ನೋದು. ಈ ಸಿನಿಮಾಗೆ ಅಂತ ಬಂದಾಗಲೇ, ಬಟ್ ಥಿಯೇಟ್ರಿಗೆಲ್ಲ ಬಂದಿದ್ವಿ ಮೊದಲು. ಈ ತ್ರಿಭುವನ್ ಆಗಿರಲಿ, ಸಂತೋಷು, ಸಾಗರ್, ಇವಕ್ಕೆಲ್ಲ ಬಂದಿದ್ವಿ. ಬಟ್ ಈ ಸಿನಿಮಾ ಮಾಡಬೇಕು ಅಂತ ಬಂದಾಗಲೇ ನಾವು ಮೆಜೆಸ್ಟಿಕ್ಕಲ್ಲಿ ಒಂದು 10 ದಿನ ನೋಡೋಣ ಲೈಫ್ ಹೆಂಗಿದೆ ಅನ್ನೋದನ್ನು ನೋಡಿ ತುಂಬ ನಂಗೆ ಒಂಥರ ಆಯಿತು. ಗಾಡ್ಸ್ ಗ್ರೇಸ್. ನಾನು ಯಾವತ್ತೂ ಆ ಥರ ಇರಲಿಲ್ಲ. ನಮ್ಮ ತಂದೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನ. ಚೆನ್ನಾಗಿ ನೋಡ್ಕೊಂಡ್ರು. ನಾವು ಬೇಕು ಅಂತ ಯಾವಾಗ ಸಿಕ್ಕಾಕೊಂಡಿದೀನಿ ನೋಡಿ. ನಾನು ಸಿಗಾಕೊಂಡಿಲ್ಲ. ಈ ಮೂವಿಗೆ ಮಾಡೋಕ್ಕೆ ನಾವೇನೋ ಸುಮ್ಮನೆ ನಾನು ಹೇಳ್ದಂಗೆ ನಂಗೆ ಡುಬಾಕ್ ಮಾಡೋಕೆ ಇಷ್ಟ ಇಲ್ಲ. ವಿ ವಾಂಟ್ ಟು ಶೋ ದ ರಿಯಾಲಿಟಿ. ಸೊ ಅದಕ್ಕೆ ಹೋಗಿ ನೋಡಿ ಕಲ್ತ್ಕೊಂಡು ಈಗ ನಾನು ಹವಾಯಿ ಚಪ್ಪಲಿ ಹಾಕೊಂಡು ಸುಮ್ಮನೆ ಫಸ್ಟೇ ನಡೆದ್ಬಿಟ್ರೆ ಎಂಥವ್ರು ಗೊತ್ತಾಗ್ಬಿಡುತ್ತೆ, ಗುರು ಇವನು ಸರಿಯಾಗಿ ನಡೀತಾ ಇಲ್ಲ. ಅಲ್ಲಿ ಏನಿದೆ, ಒಂದು ಜಾಗದಲ್ಲಿ ಒಂದು 10 ರೂಪಾಯಿಗೆ ಊಟ ಸಿಗುತ್ತೆ ಅನ್ನೋದು ನಾಲೆಜ್ ಇರಲಿಲ್ಲ ಸರ್.
ಅಂದರೆ ನಾಲೆಜ್ ಅಂದರೆ ಅಷ್ಟು ಆ ಜಗತ್ತು ನೋಡಿರಲಿಲ್ಲ. Correct. ಇವಾಗ ಸರ್ ನಾವು ಬೇಸಿಕ್ಲಿ 10 ರೂಪಾಯಿ ಖರ್ಚು ಮಾಡೋಕ್ಕೆ ನಾನಾಗಲಿ ಇಲ್ಲ ಈಗ ನಾವಾಗಲಿ ಯೋಚನೆ ಮಾಡಲ್ಲ ಸರ್. ಅಲ್ಲಿ ಇನ್ನೂ ಒಬ್ಬ ಮಾರ್ಕೆಟಲ್ಲಿ ತಳ್ಕೊಂಡು ಹೋಗೋನು ಇಲ್ಲ ಲಗೇಜ್ ಎತ್ಕೊಂಬರೋನು ಇನ್ನೂ 20 ರೂಪಾಯಿಗೋಸ್ಕರ ಅವ್ನು ಎಷ್ಟು ವೆಯ್ಟ್ ಇರ್ತಾನೆ. ಹೌದು. ಆ ಸೇಟು ಅಂಗಡಿ ಮುಂದೆ ಹಿಂಗೋಗಿ ನಿಂತ್ಕೊತಾನೆ ಟವಲ್ ಹಾಕ್ಕೊಂಡು ಟೀ ತಗೊಡ್ತಾರೆ. ಸೊ ಇಟ್ಸ್ ಆಲ್ ದೇರ್. ಸೊ ಅದನ್ನೆಲ್ಲ ನೋಡಿ ವಿ ಹ್ಯಾವ್ ಟ್ರೈ ಟು ಬ್ರಿಂಗ್ ದಟ್ ಇನ್ ದಿಸ್ ಮೂವಿ. ಅದು ನೋಡಿದಾಗ ತುಂಬ ಹೊಸ್ತು ಅನಿಸ್ತು. ಸೊ ಒಂದು ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಓಕೆ. ಆ್ಯಂಡ್ ಅದರ್ ಬಿಸ್ನೆಸಸ್ ಇನ್ ಮೆಜೆಸ್ಟಿಕ್ ಆಲ್ಸೋ ವಿ ಹ್ಯಾವ್ ಸೀನ್ ಬಿಕಾಸ್ ಲಿಟಲ್ ಟೈಮ್ ವಿ ಹ್ಯಾವ್ ಗಾನ್ ಇನ್ ದ ನೈಟ್ ಟೈಮ್ಸ್ ಅರ್ಲಿ ಮಾರ್ನಿಂಗ್ಸ್ ಎಲ್ಲ ಹೋದಾಗ ಇಲ್ಲ ಅಂದ್ಕೊಂಡೆಲ್ಲ ಯಾಮಾರಿಸ್ತದಲ್ಲ, ಎಲ್ಲನೂ ಇದೆ. ಓಕೆ. ಎಲ್ಲನೂ ಜಗತ್ತಲ್ಲಿ ಇದೆ, ಅದು ನಡೀತಿದೆ. ಓಕೆ. ಇಟ್ ಎಕ್ಸಿಸ್ಟ್ ಆಲ್ವೇಸ್. ಐ ಟೋಲ್ಡ್ ಯು, ರಾಮ ಇದ್ಮೇಲೆ ರಾವಣ ಇದ್ದೇ ಇರ್ತಾನೆ. ಕರೆಕ್ಟ್. ಸೊ ಇದ್ದೇ ಇದೆ ಎಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.